ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೂ ಸಿರಿನಾಡು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಕಥೆಯ ಆಯ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಕಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಯಾಕೆಂದರೆ ಬಹಳ ಜನರಿಗೆ ದಾನ ದಾಸೋಹ ಮಾಡುವಂಥ ಪ್ರವೃತ್ತಿ ಇದ್ದರೂ ಸಹ ಅದನ್ನು ಸಮರ್ಪಕವಾಗಿ ಬಳಕೆ ಇಲ್ಲದೇ ಅದು ವ್ಯರ್ಥವಾಗಿ ಹೋಗ್ತಕ್ಕಂಥದ್ದು. ಅನೇಕ ಜನ ದಾಸೋಹ ಕೊಟ್ಟಿರ್ತಕ್ಕಂಥ ದುಡ್ಡು ದುರ್ಬಳಕೆಯಾಗಿ ಅದು ವ್ಯರ್ಥವಾಗಿ ಹೋಗ್ತಕ್ಕಂಥ ಸಂದರ್ಭ ಕೂಡ ನೋಡ್ತಿದ್ದೀವಿ. ಆದರೆ ಇಲ್ಲೊಬ್ಬ ಶ್ರೀಮಂತ ದೇವರ ಭಕ್ತಿ ಹೇಗೆ ಮಾಡ್ತಿದ್ದ ಅನ್ನೋದಕ್ಕೆ ಒಂದು ಚಿಕ್ಕ ದೃಷ್ಟಾಂತ ಇದೆ. ಭಾಳ ಮಾರ್ಮಿಕವಾಗಿರ್ತಕ್ಕಂಥ ಒಂದು ದೃಷ್ಟಾಂತ ಅಂತ ಅನ್ಕೊತೀನಿ ನಾನು. ಒಮ್ಮೆ ಒಬ್ಬ ಸಿದ್ದಪ್ಪ ಸಾವ್ಕಾರ ಅಂತಕ್ಕಂಥ ವ್ಯಕ್ತಿ ತನ್ನ ಆಳೆಗೆ ಕರೆದು ಹೇಳ್ತಾನೆ, ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ಸಂಗಮೇಶ್ವರ ಗುಡಿಗೆ ನೀನೇ ನೈವೇದ್ಯ ಒಯ್ಯಬೇಕು. ಯಾಕಂದ್ರೆ ನೈವೇದ್ಯ ಇಲ್ಲದೇ ನನಗೆ ಒಂದು ದಿವಸನೂ ಕೂಡ ಇಲ್ಲಿ ತನಕ ನಮ್ಮ ತಲಾಂತರದಿಂದ ನೈವೇದ್ಯ ಕೊಡ್ತಾನೆ ಬಂದಿದೆ ಪ್ರತಿ ದಿವಸ. ಅದಕ್ಕೆ ಈ ಸರಿ ನೀನು ಸರಿದಿದೆ, ನೀನು ಕೊಟ್ಟು ಬರಬೇಕು, ಮನೇಲಿ ಯಾರೇ ಇಲ್ಲ ಮತ್ತು ಕೊಡೋರು ಅಂತ ರಾಮು ಅಂತಕ್ಕಂಥ ಆಳೆಗೆ ಆಜ್ಞೆ ಮಾಡ್ತಾರೆ. ಸರಿ ಅಂತ ತಿಳ್ಕೊಂಡು ಅವ ಏನು ಮಾಡ್ತಾನೆ, ಅವನಿಗೆ ಮೈಯಲ್ಲಿ ಹುಷಾರಿರಲಿಲ್ಲ, ಸ್ವಲ್ಪ ಜ್ವರ ಇತ್ತು. ಆದರೂ ಕೂಡ ಈಗ ದೊರೆಗಳ ಮಾತು ಅಥವಾ ಅವ್ರ ಮಾಲೀಕರ ಮಾತು ಕೇಳಲೇಬೇಕಲ್ಲ ಆಳ ಅಂದಮೇಲೆ. ಹಾಗಾಗಿ ಅವ ಆಯಿತು ಆ ಕೆಲಸಕ್ಕೆ ಒಪ್ಕೊಂಡ. ಆ ದಿವಸ ಅವ್ರು ಹೋಗಿಬಿಟ್ರು. ಮಾರನೇ ದಿನ ಇವನಿಗೆ ಕೆಲಸ ಒಪ್ಪಿಸದಂಗೆ ಅಲ್ಲಿ ಮನೆಯಲ್ಲೆಲ್ಲ ನೈವೇದ್ಯ ತಯಾರು ಮಾಡಿಕೊಟ್ರು. ಇವತ್ತು ತಗೊಂಡು ಬರ್ತಾಯಿದ್ದ. ಆದ್ರೆ ಆ ಗುಡಿಯಿಂದ ಸ್ವಲ್ಪ ಊರ್ಲಿಂದ ಒಂದು ಅರ್ಧ ಕಿಲೋಮೀಟ್ರಷ್ಟು ದೂರ ಇತ್ತು. ಒಂದು ಹಳ್ಳ ದಾಟಿ ಆಚೆ ಕಡೆ ಹೋಗಬೇಕಾಗಿತ್ತು. ಮೊದಲೇ ಇವನಿಗೆ ಜ್ವರ ಇತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಹೋಗ್ತಾ ಇದ್ದಾಗ ಅವನಿಗೆಲ್ಲ ಕಸಿಸಿ ಆಗ್ತಿತ್ತು. ಆದರೂ ಕೂಡ ಹಾಗೆ ಹೋಗ್ತಾ ಇದ್ದ. ಹೋದ ಅರ್ಧ ಹಾದಿ ಇನ್ನೂ ಕ್ರಮಿಸಿಲ್ಲ. ಅವನಿಗೆ ಯಾಕೋ ತಲೆ ಸುತ್ತು ಬಂದಂಗೆ ಆಯ್ತು. ಹಾಗಾಗಿ ಏನು ಮಾಡಿದಂದ್ರೆ ಅಲ್ಲೇ ಒಂದು ರಸ್ತೆಯೊಳಗೆ ಒಂದು ಮರ ಇತ್ತು. ಮರದ ನೆರಳು, ತಂಪು ನೆರಳು ಕಾಣಿಸ್ತು. ಆ ನೆರಳಲ್ಲೇ ಸ್ವಲ್ಪ ವಿಶ್ರಾಂತಿ ತೊಗೊಂಡು ಮುಂದೆ ಹೋಗೋಣ ಅಂತ ತಿಳ್ಕೊಂಡು ಅವ ಅಲ್ಲೇ ಸ್ವಲ್ಪ ಕೂತ್ಕೊಂಡು ಬಳಿಕ ಅವನಿಗೆ ಮೈಯೆಲ್ಲ ಬೆವರದ ಬಳಿಕ ಅವನಿಗೆ ಅನ್ನಿಸ್ತು ತುಂಬ ಹಸಿವಾಗ್ಬಿಡ್ತು. ಈಗ ಏನು ಮಾಡಬೇಕು, ಭಾಳ ಹಸಿವಾಗ್ಯದ ಅಂತ ವಿಚಾರ ಮಾಡಕತ್ತನು. ಆದ್ರೆ ಅವನಿಗೆ ಏನು ಅನ್ನಿಸ್ತು ಅಂದರೆ, ಈ ನೈವೇದ್ಯ ಇದೆಲ್ಲ ದೇವ್ರೇನು ಉಣ್ಣಂಗಿಲ್ಲ ಬಿಡಂಗಿಲ್ಲ, ಇದನ್ನು ನಾನೇ ಊಟ ಮಾಡಿದ್ರೆ ಆಯಿತು ಅಂತ ತಿಳ್ಕೊಂಡು ಅವನು ಏನು ಮಾಡ್ದ, ಧೈರ್ಯ ಗಟ್ಟಿ ಮಾಡಿ ಅಲ್ಲಿರ್ತಕ್ಕಂಥದ್ದು ನೈವೇದ್ಯನೆಲ್ಲ ಅಲ್ಲಿ ಗಿಡದ ಕೆಳಗೆ ಕೂತ್ಕೊಂಡು ಸಮಾಧಾನ ಊಟ ಮಾಡಿದ ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ಯಾಕೋ ಸ್ವಲ್ಪ ವಿಶ್ರಾಂತಿ ಅದು ತೊಗೊಂಡಂಗಾಗಿ ಅವನಿಗೆ ಸ್ವಲ್ಪ ಮೈ ಸ್ವಲ್ಪ ಹುಷಾರು ಇದ್ದಿದ್ದಿಲ್ಲಲ್ಲ, ಅದು ಕಮ್ಮಿ ಆದಂಗೆ ಅನಿಸಿದ ಮೇಲೆ ಅವ ಅಂದ, ಈಗ ಇಷ್ಟಂತೂ ಮಾಡಿದ ಕೆಲಸ ಇನ್ನು ಮುಂದೆ ಮಾಲೀಕರಿಗೆ ಅಥವಾ ಅವರಿಗೆ ಗೊತ್ತಾಯಿತು ಅಂದರೆ ಅದು ಏನಾಗೋದಾಗಲಿ, ನನಗೆ ಮಾತ್ರ ಹಸಿವಾಗತ್ತೆ, ಆಳಕ್ಕೆ ಆಗ್ತಿದ್ದಿಲ್ಲ, ಅದಕ್ಕೆ ನಂಗೆ ತಲೆ ಸುತ್ತು ಬರ್ತಾಯಿತ್ತು, ಮುಂದೆ ನಡೀಲಿಕ್ಕೂ ಆಗ್ತಿದ್ದಿಲ್ಲ. ಅದಕ್ಕೆ ನಾನು ಪ್ರಸಾದ ಮಾಡಿದೆ, ದೇವ್ರ ಪ್ರಸಾದ ನನಗೆ ಅನುಗ್ರಹ ಆಯಿತು ಅಂತ ತಿಳ್ಕೊಂಡವ ಏನು ಮಾಡ್ದೆ, ಗುಡಿಗೆ ಹೋಗ್ಲಾರ್ದೇ ಅಲ್ಲಿಂದ ವಾಪಸ್ ಬಂದು ಕೊಟ್ಟುಬಿಟ್ಟ ಮನೇಲಿ ಖಾಲಿ ತಟ್ಟೆ. ಕೊಟ್ಟು ಕೂಡಲೇ ಗೌಡ್ತಾರಂದ್ರು, ದಿನಾಲೂ ಇವರು ಸ್ವಲ್ಪ ನೈವೇದ್ಯ ಓಡಿಸ್ಕೊಂಡು ಬರ್ತಿದ್ರು, ಇವು ಯಾಕೋ ಪೂರ ಖಾಲಿ ತಟ್ಟೆನೇ ತಂದು ಕೊಟ್ಟನಲ್ಲ, ಇರ್ಲಿ ಬಿಡು, ಏನಾರು ಮಾಡಬೇಕು, ಗೊತ್ತಿಲ್ಲಕ್ಕೆಲ್ಲ ಇಟ್ಟು ಬಂದಾನೇನೋ ಅಂತ ತಿಳ್ಕೊಂಡು ಕೂತ್ರು. ಆಯ್ತು, ಮಾರು ದಿವಸ ಸಾವ್ಕಾರ ಬಂದರು, ಸಿದ್ದಪ್ಪ ಸಾವ್ಕಾರ ಬಂದ ಮೇಲೆ ಮಲ್ಕೊಂಡಿರ್ತಾರೆ. ಮಲ್ಕೊಂಡ್ಮೇಲೆ ಅವ್ರಿಗೆ ಕನಸು ಆಗ್ತದೆ ಒಂದು. ಆ ಕನಸಿನಾಗ ಸಂಗಮೇಶ ದೇವರು ಪ್ರತ್ಯಕ್ಷ ಆಗ್ತಾರೆ. ಬಂದು ಪ್ರತ್ಯಕ್ಷ ಆಗಿ ಏನಂತಾರಂದ್ರೆ, ಅಲ್ಲ ಸಿದ್ದಪ್ಪನವರೇ, ನೀವು ಕೊಡ್ತಕ್ಕಂಥ ನೈವೇದ್ಯ ಏನದ ತಲಾಂತರದಿಂದ ಕೊಡ್ತಾ ಬಂದಿದ್ದೀರಿ, ಆದರೆ ಯಾವತ್ತೂ ಕೂಡ ನನಗೆ ನೈವೇದ್ಯ ಮುಟ್ಟಿಲ್ಲ, ತೃಪ್ತಿ ಆಗಿಲ್ಲ. ಆದರೆ ಇವತ್ತು ಮಾತ್ರ ನನಗೆ ತುಂಬ ತೃಪ್ತಿಯಾಗಿದೆ, ನೈವೇದ್ಯ ನನಗೆ ಮುಟ್ತು, ನಾನು ಸಂತೃಪ್ತನಾಗಿದ್ದೇನೆ, ನಿಮ್ಮ ನೈವೇದ್ಯ ಸ್ವೀಕಾರ ಮಾಡಿ. ಎಷ್ಟೋ ವರ್ಷಗಳಿಂದ ಮಾಡ್ತಾ ಬಂದಿದ್ದೀರಿ ತಲಾಂತರದಿಂದ, ಆದರೂ ಕೂಡ ನನಗೆ ತೃಪ್ತಿ ಇರಲಿಲ್ಲ, ಇವತ್ತು ಮಾತ್ರ ನಮ್ಗೆ ತುಂಬ ಖುಷಿಯಾಗಿದೆ, ಅದಕ್ಕೆ ನಿಮಗೇನು ವರ ಬೇಕು ನೀವು ಕೇಳಬಹುದು ಅಂತ ಅಂದಾಗ ಅವನಿಗೆ ಥಟ್ನೆ ಎಚ್ಚರ ಆಗ್ಬಿಡ್ತದೆ. ಎಚ್ಚರ ಆದ ಕೂಡಲೇ ಅವನಿಗೆ ಏನಾಗ್ತದೆ ಅಂದ್ರೆ, ಅಲ್ಲೇ ಬಾಜು ಬಂಕಿನಲ್ಲಿ ರಾಮು ಮಲ್ಕೊಂಡಿದ್ದ ಆಳಿ ಕರಿತಾನೆ, ಏ ರಾಮು ಇಲ್ಲಿ ಬಾರೋ, ರಾತ್ರಿ ಹೊತ್ತು ಮಲಗಿದಾಗ ಯಾಕಪ್ಪ ಹಿಂಗೆ ಜೋರಾಗಿ ಸೀರ್ಲಿಕ್ಕದಾರ ಇವರು ಅಂದ್ರೆ ಅವನಿಗೆ ಏನು ಅನ್ನಿಸ್ತು, ನಾನು ನೈವೇದ್ಯ ಊಟ ಮಾಡಿದೆ ಇವ್ರಿಗೆ ಗೊತ್ತಾಗ್ಬಿಟ್ಟದ,
ಅದಕ್ಕೆ ನನಗೆ ಇವ್ರು ಕರ್ಲಿಕ್ಕತ್ತಾರ, ನಂದು ಏನು ಪರಿಸ್ಥಿತಿ ಅದನೋ ಅಂತ ತಿಳ್ಕೊಂಡು ಅವ ಹೆದರ್ಕೊಂತ ಕಣ್ಣು ಒರೆಸ್ಕೊಂತ ಬಂದು ಯಾಕ್ರಿ ಗೌಡ್ರಿ ಅಂತ ಕೇಳ್ದ. ಅಲ್ಲಪ್ಪ ನೈವೇದ್ಯ ಇವತ್ತು ಒಯ್ದಿದ್ದಿಲ್ಲ ಇನ್ನೊಂದು. ಹ್ಞೂ ರೀ ಒಯ್ದಿದ್ದೀನಿ. ಮತ್ತು ಹ್ಯಾಂಗೆ ಒಯ್ದಿದ್ದೀನಿ ನೈವೇದ್ಯ? ಅವಾಗ ಅಂದ, ಗೌಡ್ರಿ ನೀನು ವಿಷಯ ಹೇಳ್ಬೇಕಂದ್ರೆ ನಾನು ಖರೆ ಹೇಳ್ತೀನಿ, ನೀವು ಎಷ್ಟರ ಸಿಟ್ಟು ಮಾಡ್ಕೊಡ್ರಿ, ನನಗೇನಾದರೂ ಶಿಕ್ಷೆ ಕೊಡ್ರಿ, ಆದ್ರೆ ನಾ ಇದ್ದಿದ್ದ ಸಂಗತಿ ಹೇಳ್ತೀನಿ ನೋಡ್ರಿ. ಹಾಂ ಏನು ಹೇಳಿ, ನೀ ಹೆಂಗೆ ಒಯ್ದೆ ನೈವೇದ್ಯ? ಏನಿಲ್ಲರಿ, ನಾನು ಹೋದೆ, ಮೈಯಲ್ಲಿ ಸ್ವಲ್ಪ ಜ್ವರ ಇತ್ತು, ಕಡಿ ತನಕ ನಡಿಲಿಕ್ಕೆ ಆಗಲಿಲ್ಲ. ಅಲ್ಲೊಂದು ಗಿಡ ಇತ್ತು, ಗಿಡದ ಕೆಳಗೆ ಕೂತ್ಕೊಂಡು ಸ್ವಲ್ಪ ವಿಶ್ರಾಂತಿ ಮಾಡಿದೆ, ಮೈಯೆಲ್ಲ ಬೆವರ್ತು, ತುಂಬ ಹಸಿವಾತು ನನಗೆ. ಊಟ ಮಾಡಲಾರ್ದು ಒಂದು ಹೆಜ್ಜೆ ಕೂಡ ಮುಂದೆ ನಡಿಲಾರ್ದಂಗೆ ನಿತ್ರಾಣ ಆದಂಗೆ ಆಗಿತ್ತು. ಹಾಗಾಗಿ ನಾ ಏನು ಮಾಡಿದೆ, ಅದೇ ಸಂದರ್ಭದಾಗ ನೈವೇದ್ಯ ಇತ್ತು, ನೈವೇದ್ಯ ಎಲ್ಲ ಊಟ ಮಾಡಿಬಿಟ್ಟೆ. ನಾನು ಊಟ ಮಾಡಿದೆ, ಅದಕ್ಕೆ ನಾನು ಗುಡಿಗೆ ನೈವೇದ್ಯನೇ ಒಯ್ದಿಲ್ಲ ರೀ ಅಂದ್ರೆ. ಹಾಂ, ನೈವೇದ್ಯ ಎಲ್ಲ ಒಯ್ದಿಲ್ಲ, ನೀನೇ ಊಟ ಮಾಡಿದೆ, ಇದೇ ಹಂಗೋ? ಅಲ್ರಿ ಗೌಡ್ರಿ, ನಾನು ಮಾಡಿದಾರೆ ಇಷ್ಟು ನೋಡ್ರಿ ಅಂತ. ಅವಾಗ ಗೌಡ್ರಿಗೆ ಅನ್ನಿಸ್ತು, ಹಸಿದ ವ್ಯಕ್ತಿಗೆ ನಾವು ಅನ್ನ ಕೊಡ್ತೀವಿ ಅದು ದೇವ್ರ ತನಕ ಮುಟ್ತದ ಅಂತಕ್ಕಂಥ ಮಾತು, ಶರಣರ ಮಾತು ಅವನಿಗೆ ನೆನಪಿಗೆ ಬಂದುಬಿಡ್ತು. ನಿಜಾಲು ಕೂಡ ಜಂಗಮ ತೃಪ್ತಿಯೇ ಲಿಂಗ ತೃಪ್ತಿ. ಜಂಗಮ್ ಅಂದ್ರೆ ಏನು? ಸಮಾಜದಲ್ಲಿರ್ತಕ್ಕಂಥ ಹಸಿದ ವ್ಯಕ್ತಿ, ಬಡವರು, ದುಃಖಿತರು, ಭಿಕ್ಷುಕರು ಅಂಥವ್ರು ಮನೆಗೆ ಬಂದಾಗ ಅವ್ರು ಹೊಟ್ಟೆ ತುಂಬಿಸಿದ್ರೆ ನಿಜವಾಗ್ಲೂ ದೇವರಿಗೆ ನೈವೇದ್ಯ ಸಲ್ಲಿಸಿದಂಗೆ ಆಗ್ತದ, ನೈವೇದ್ಯ ಕೊಟ್ಟಂಗೆ ಆಗ್ತದ. ಈ ಕಲ್ಲಿನ ಮುಂದೆ ಒಯ್ದು ಇಟ್ಟರು ಕೂಡ ಇದೇನು ಉಪಯೋಗ ಇಲ್ಲ. ಅದು ಖರೆ ಜಂಗಮರು ದೇವರ ಸ್ವರೂಪದಲ್ಲಿ ಯಾರು ಇರ್ತಾರೆ ಅಂದರೆ ಈ ರೀತಿ ನಿರ್ಗತಿಕರು, ಅನಾಥರು, ಅಸಹಾಯಕರು, ವೃದ್ಧರು ಅಂಥವ್ರು ಸೇವೆ ಮಾಡೋದ್ರಲ್ಲಿ ಕೂಡ ನಿಜವಾಗ್ಲೂ ಕೂಡ ನಮ್ಗೆ ಸಾರ್ಥಕತೆ ಇದೆ. ಅದಕ್ಕೆ ಅದನ್ನೇ ಮಾಡಬೇಕು ಅಂತಿಕೊಂಡು ಆವಾಗಲಿಂದ ಗೌಡ್ರು ಏನು ಮಾಡ್ತಾರೆ ಅಂದ್ರೆ ದಾಸೋಹ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಂಡು ಅಂದಿನಿಂದ ಅನಾಥಾಶ್ರಮಕ್ಕೆ ಹೋಗೋದು, ಆಮೇಲೆ ಭಿಕ್ಷುಕರಿರ್ತಕ್ಕಂಥ ಅಲ್ಲಿ ಹೋಗೋದು, ಹೀಗೆಲ್ಲ ಮಾಡಿ ತಮ್ಮ ಗಳಿಸಿದ ಹಣವನ್ನು ಅಲ್ಲಿ ಆ ರೀತಿ ಅವರು ಉಪಯೋಗ ಮಾಡ್ಲಿಕ್ಕೆ ಶುರು ಮಾಡಿದರು.